ಎರಡೂ ಕಡೆ ಚೆನ್ನಾಗಿದೆ. ಗೆಲ್ತೀವಿ, ಗುಲ್ಬರ್ಗನೂ ಕೂಡ ಗೆಲ್ತೀವಿ. ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲುತ್ತೆ? 14 ಎಷ್ಟನ್ನ ಗೆಲ್ಲುತ್ತೆ? ಈಗ ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ ಮೈಸೂರು ಹೇಗಿದೆ ಸರ್? ಎರಡೂ ಗೆಲ್ತೀವಿ. ಚಾಮರಾಜನಗರನೂ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಬರಲಿ, ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಆದರೆ ನರೇಂದ್ರ ಮೋದಿ ಅವರದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂಥ ಭಾಷಣ ಅಂತ ಅನಿಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ, ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನಿಸುತ್ತೆ. ಸೋಲ್ತೀವಿ ಅಂತಕ್ಕಂಥ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ನವರು ನಾವು ಕಾನೂನು ರೀತಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅದೇನೇ ಮಾಡಿ ಅಂತ ಹೇಳಿದ್ದೀವಿ. ಅವರು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ, ಇನ್ನೂ ತಗೊಂಡಿಲ್ಲ. ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದು ಇದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅವೆರಡೂ ಕೂಡ RSSನ ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ ಮಾತು. ನಿಮ್ಮ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನು ಹೇಳಿದಿರಿ ಅದಕ್ಕೆ ಉಲ್ಟಾ ಹೇಳಿದ್ದಾರೆ. ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಅಂತ. ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವ್ಯಾಕೆ ಕೇಳ್ತಾ ಇದ್ದೋ? ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರೆ ನಾವ್ಯಾಕೆ ಕೇಳ್ತಿದ್ದೋ? ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಯ್ತಿದ್ದೋ? ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿದ್ರು? ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿ ಕೊಡಿಸ್ಕೊಡ್ತೀವಿ ಅಂತ ಯಾಕೆ ಸಬ್ಮಿಷನ್ ಮಾಡ್ತಿದ್ರು? ಅವರು ಸುಳ್ಳು ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಸುಳ್ಳು ಹೇಳ್ತಾರೆ, ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ. ಈಗ ಯಾರೋ ಚಿಲ್ಲರೆಗಳು ಹೇಳ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನಾನು. ಪಿಕ್ ಪಾಕೆಟ್ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಗಂಡಸರ ಯಾವುದು ಅದು? ಗಂಡಸರ ಜೇಬಿನಿಂದ ತಗೊಳ್ಳೋದು ಯಾವುದು ರೀ? ಯಾವ್ದು ಹೇಳಿದ್ರ? ಯಾವ ಟ್ಯಾಕ್ಸ್ ಅಪ್ಪ ಹೇಳಿದ್ರು? ಏನು ಮಧ್ಯದಲ್ಲಿ ಏನು ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ ನಾವು. ಮದ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ. ಮದ್ಯದ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ, ಯಾವ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ. ಪ್ರಧಾನಿಯವರೇ ಧರ್ಮದ ವಿಚಾರವನ್ನ ಸಾರ್ವಜನಿಕ ಭಾಷಣಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಮಾತಾಡಬಾರ್ದು. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಧರ್ಮದ ಎಲ್ಲ ಜನರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಅವರ ಕರ್ತವ್ಯ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್. ಅವರು ಪ್ರಧಾನಮಂತ್ರಿಯಾಗಿ ಈ ಥರ ಎಲ್ಲ ಮಾತಾಡಿದ್ರೆ ಅದು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಬಾರಿ ಜಾಸ್ತಿ ಆಗಿದೆ ಅಂತ ಈ ಬಾರಿ ಆ ರೀತಿಯ ಭಾಷಣಗಳು ಪ್ರಧಾನಿಯವರು ಜಾಸ್ತಿ ಆಗಿದೆ ಅಂತ ಅಲ್ರಿ, ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ. ಹತಾಶೆಯಿಂದ ಮಾತಾಡ್ತಾ ಇರ್ತಕ್ಕಂಥ ಭಾಷಣ. ಇದು 100% ಸುಳ್ಳು. ಚಿನ್ನಪ್ಪ ರೆಡ್ಡಿ ವರದಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ 4% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ
ತೀರ್ಮಾನ ತಗೊಂಡ್ರು. ಅದಾದಮೇಲೆ 94ನೇ ಇಸ್ವಿನಲ್ಲಿ ಅದನ್ನು ಆದೇಶ ಮಾಡಿ ಜಾರಿ ಮಾಡೋದು. ಅವತ್ತಿನಿಂದ ಇವತ್ತಿನವರೆಗೆ ಹಿಂದುಳಿದವರಿಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಇದೆ. 2B ನಲ್ಲಿ ದೇವೇಗೌಡರು ಈ ಹಿಂದೆ ನಾನೇ ಮುಸಲ್ಮಾನರಿಗೆ ರಿಸರ್ವೇಶನ್ ತಂದಿದ್ದು ಅಂತ 100 ಕಡೆ ಹೇಳ್ಕೊಂತ ಇದ್ರು. ಆದ್ರೆ ಈ ಹೇಳಿಕೆ ಬಂದಾಗಿಂದ ದೇವೇಗೌಡರು ಯಾವಾಗಲೂ ಕೂಡ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡೋರು. ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ, ಅವ್ರಿಗೆ ಅನುಕೂಲ ಆಗಲಿಲ್ಲ ಕಣ್ಣೀರು ಹಾಕೋದು ಇಲ್ಲ ಅಂತ ಗೊತ್ತಾಗ್ಬಿಟ್ಟದೆ. ಅದು ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ನಾವು ಉಳಿತೀವಿ. ಜನ ಆಶೀರ್ವಾದ ಮಾಡಲಿಲ್ಲ, ರಾಜಕೀಯದಲ್ಲಿ ಉಳಿಯೋದಿಲ್ಲ. ಅದರಲ್ಲಿ ಕಣ್ಣೀರು ಹಾಕೋದಂತಿದೆ. ಯಾರಿಗೆ ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ, ಕುಟುಂಬದ ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥ ಇದ್ದಾರೆ, ಅದನ್ನು ಮಾಡ್ತಾರೆ. ಸರ್ ಮಂಡ್ಯ ಮತ್ತೆ ಹಾಸನ ಹಾಸನದಲ್ಲೂ ಗೆಲ್ತೀವಿ, ಮಂಡ್ಯದಲ್ಲೂ ಗೆಲ್ತೀವಿ. ಇಷ್ಟು ಸ್ಥಾನ ಅಂತ ಹೇಳೋಕ್ಕಾಗಲ್ಲ, ಮೆಜಾರಿಟಿ ಗೆಲ್ತೀವ್ರಿ.